ನಾನು ನಿನ್ನೆ ಕೂಡ ನಮ್ಮ ನಾಯಕರನ್ನೆಲ್ಲರೂ ಕೂಡ ಕಂಡು ಭಾಳ ಕ್ಲಿಯರಿಟಿಯಾಗಿ ನಾನು ಹೇಳಿ ಬಂದಿದ್ದೀನಿ. ಯಾಕಂದರೆ ಇದಕ್ಕಿಂತ ಮುಂಚೆ CBI ಫಸ್ಟ್ ಟೈಮ್ ಇನ್ವಾಲ್ವ್ಮೆಂಟ್ ಆದಂಥ ಟೈಮಲ್ಲಿ ಬ್ಯಾಂಕು ರೂಲ್ಸ್ ಪ್ರಕಾರ 5 ಕೋಟಿಗಿಂತ ಹೆಚ್ಚಾಗಿ ವಹಿವಾಟು ಇರುವಂಥ ಟೈಮಲ್ಲಿ ಅದು CBI ಅಲ್ಲೊಂದು ಭ್ರಷ್ಟಾಚಾರ ಆಗಿದೆ ಅಂತ CBI ಎಂಟ್ರಿ ಆಗಬೇಕಾಯಿತು. ಏನೋ ಗೊತ್ತಿಲ್ಲ ಆಗಲಿ ಐ ಆಮ್ ದ ರಾಂಗ್ ಆಗಿರ್ಬೋದು. ನಾನು ಹೇಳೋಂಥ ಮಾತು ನೆನಪು ಮಾಡ್ತೀನಿ. ಅದು ರಾಂಗ್ ಆಗಿದ್ದರೂ ಕೂಡ ಮತ್ತೆ ನೀವು ತಪ್ಪು ತಿಳ್ಕೊಳೋದು ಬೇಕಾಗಿಲ್ಲ. ನನಗೆ ಗೊತ್ತಿರೋಂಥ ಪ್ರಕಾರ ಅವತ್ತು CBI ಬರಲಾರ್ದಂತೆ ಒಂದು ತೀರ್ಮಾನ ತಗೊಂತ ನೋಡಿ. ಎಷ್ಟು ಕೆಟ್ಟ ಸರ್ಕಾರ ಅನ್ನಲಿಕ್ಕೆ ಒಂದು ತೀರ್ಮಾನ ಏನು ತೊಗೊತದ ಅಂದರೆ ದಾಖಲಾತಿ ಇದ್ದರೆ ನೀವು ರೈಟ್ ಅಂದ್ಕೊಂಡ್ರಿ, ಇಲ್ಲ ಅಂತ ಹೇಳಿದ್ರೆ ರಾಮ್ಲವರು ತಪ್ಪು ಹೇಳಿದ್ದಾರೆ ಅಂತೇಳಿ ನೀವು ಅನ್ಸ್ಕೊಂಡಿರ್ಬೋದು. ಅವತ್ತಿನ ಸಂದರ್ಭದಲ್ಲಿ ಅವತ್ತಿನ ಪಂಜಾಬ್ ನ್ಯಾಷನಲ್ ಬ್ಯಾಂಕಿನ ಚೇರ್ಮನ್ರು ಅವತ್ತು ಭ್ರಷ್ಟಾಚಾರ ಆದಂಥ ಟೈಮಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 crores ಭ್ರಷ್ಟಾಚಾರ ಆದಂಥ ಟೈಮಲ್ಲಿ ಅವತ್ತಿನ ಚೇರ್ಮನ್ರಿಗೆ ಇವ್ರು ಏನು ಹೇಳ್ತಾರೆ ಅಂದರೆ, ಮುಖ್ಯಮಂತ್ರಿಗಳು ಇದೆಲ್ಲ ಕೂಡ ನಮ್ಮ ರಾಜಕಾರಣಿಗಳು ಮಂತ್ರಿಗಳಾದಂಥ ನಾಗೇಂದ್ರ ಅವರು ತಪ್ಪು ಮಾಡಿಲ್ಲ, ಅವರು ಬ್ಯಾಂಕಿನ ಅಫಿಷಿಯಲ್ಸ್ನಿಂದ ತಪ್ಪಾಗಿದೆ ಅನ್ನೋಂಥ ನೋಡ್ಸ್ಕೊಡೋ ಸಲುವಾಗಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊತಾರೆ. ಯಾರು ಚೇರ್ಮನ್ ಪಂಜಾಬ್ ನ್ಯಾಷನಲ್ ಚೇರ್ಮನ್ ಮೇಲೆ ಆ್ಯಕ್ಷನ್ ತೊಗೊತಾರೆ. ಆ್ಯಕ್ಷನ್ ತೊಗೊಂಡಂಥ ಟೈಮಲ್ಲಿ ಅವ್ರು ಹೇಳ್ತಾರೆ ನಾನು ಯಾಕೆ ಅನ್ಸ್ಕೋಬೇಕು, ಯಾಕಂದರೆ ದಟ್ ಇಸ್ ರೆಪ್ಯುಟೇಷನ್ ಬ್ಯಾಂಕ್. ಆ ಬ್ಯಾಂಕ್ ಆಗಿರೋ ಕಾರಣ ಅವ್ರು ಏನು ಮಾಡ್ತಾರೆ ಅಂದರೆ ಅವರು CBIಗೆ ಒತ್ತಾಕ್ತಾರೆ. ಒತ್ತಾಕಿದಂಥ ಟೈಮಲ್ಲಿ ಸರ್ಕಾರ ತೀರ್ಮಾನ ತಗೊಂಡು CBI ಕೊಡಬಾರ್ದು ಅನ್ನೋಂಥ ತೀರ್ಮಾನ ತೊಗೊಂಡಂಥ ಟೈಮಲ್ಲಿ ಕ್ಯಾಬಿನೆಟಲ್ಲಿ ನಿರ್ಧಾರ ಆಗಿದೆ ಎಲ್ಲ ನೋಡಬೇಕು. ಅಂದರೆ ನಾನು ಹೇಳೋದೇನು ತಪ್ಪಿದರೆ ನೀವು ತಪ್ಪಂದೇಳಿ ತಿಳ್ಕೊಡ್ರಿ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಅವ್ರು ಅವತ್ತು ತೀರ್ಮಾನ ತೊಗೊಂಡಂಥ ಟೈಮಲ್ಲಿ ಅವ್ರು ಹೇಳ್ತಾರೆ ಅದನ್ನು CBI ಕೊಡಬೇಕಂದೇಳಿ ಅವತ್ತು ಅವ್ರು ಕೊಟ್ಟಂಥ ಟೈಮಲ್ಲಿ ಸರ್ಕಾರ ಬ್ಯಾಡ್ ಅಂತದೆ. ಅವತ್ತು ಈ ವಹಿವಾಟ ಇರೋ ಕಾರಣ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇರೋ ಕಾರಣ ED ಎಂಟ್ರ್ ಆಗುತ್ತೆ. ED ಎಂಟ್ರ್ ಆದಮೇಲೆ ED ಎಲ್ಲ ಇನ್ವೆಸ್ಟಿಗೇಷನ್ದಲ್ಲಿ ಯಾವುದೇ ಸಾಕ್ಷಿಗಳು ಏನಿದಾವೆ ಎಲ್ಲ ಕೂಡ ಕಲೆ ಹಾಕಿದಂಥ ಟೈಮಲ್ಲಿ ಲೋಕಸಭೆ ಚುನಾವಣೆ ತುಕಾರಾಮ್ ಅವರು ಏನನ್ನು ಗೆದ್ದಾರಂದ್ರಿಗ್ನ ಅದು 187 ಕೋಟಿ ರೂಪಾಯಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಹಣವನ್ನು ತಂದು ಈ ರಾಮ್ಲೂರ್ನ ಲೋಕಸಭೆ ಚುನಾವಣೆಯಲ್ಲಿ ಸೋಲ್ಸಂಥ ಕೆಲಸ ಮಾಡಿದ್ದಾರೆ. ಈ ಸೋಲ್ಸಂಥ ವಿಚಾರದಲ್ಲಿ ಯಾರ್ಯಾರು ತಪ್ಪು ಮಾಡಿದ್ದಾರೆ, ಇವತ್ತು ಬಳ್ಳಾರಿ ನಗರದ ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರು, ಅದೇ ರೀತಿಯಲ್ಲಿ ನಮ್ಮ ಕಂಪ್ಲಿ ಕ್ಷೇತ್ರದ ಶಾಸಕರಾದಂಥ ಗಣೇಶ್ ಅವರು, ಗ್ರಾಮಾಂತರ ಕ್ಷೇತ್ರದ ಶಾಸಕರಾದಂಥ ನಾಗೇಂದ್ರ ಅವರು, ಅದೇ ರೀತಿ ಕೂಡ್ಲಿ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಶ್ರೀನಿವಾಸ್ ಅವರು, ಇವರೆಲ್ಲರೂ ಸೇರಿಕೊಂಡು ಇವತ್ತು ಸರ್ಕಾರದ ಹಣ ತಂದು ನನ್ನ ಸೋಲ್ಸಂಥ ಕೆಲಸ ಮಾಡಿದ್ದಾರೆ. ಹಂಗಾಗಿ ಎಲ್ಲ ಇನ್ವೆಸ್ಟಿಗೇಷನ್ದಲ್ಲಿ ಇವತ್ತು ಡಿಜಿಟಲ್ ಸಾಕ್ಷಿಗಳು ಅಂತಾರೆ, ಏನಂತಾರೆ ಡಿಜಿಟಲ್ ಎವಿಡೆನ್ಸ್ ಕೂಡ ಸಿಕ್ಕಿದಾವೆ. ಆ ಡಿಜಿಟಲ್ ಎವಿಡೆನ್ಸ್ ಸಿಕ್ಕಿರೋ ಕಡೆ ಮುಂದಕ್ಕೆ ಇದು ದೊಡ್ಡ ಸೀರಿಯಸ್ ಆಗಿ ಮ್ಯಾಟ್ರ್ ಆಗುತ್ತೆ. ಹಂಗಾಗಿ ಅವ್ರು ಹೇಳ್ತಾ ಇದ್ದಂತೆ, ಯಾರು ಸಂತೋಷ್ ಲಾಲ್ ಕಾರ್ಮಿಕ ಸಚಿವರು ಹೇಳ್ತಾ ಇದ್ದಂತೆ, ಪಾಪ ಅವ್ರು ಎಷ್ಟು ಬುದ್ಧಿವಂತರು ನೋಡಿ, ಒಳ್ಳೆಯವ್ರು ನೋಡಿರಿ. ಅವ್ರು ಏನು ಹೇಳ್ತಾ ಇದ್ದಂತೆ, ಇಲ್ಲ ರೀ ನಾವು ಆಲ್ರೆಡಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಲ್ರೆಡಿ ನಮಗೇನು 187 crores ಏನು ಅದು ಫ್ರಾಡ್ ಮಾಡಿದ್ವು, ಆ ಫ್ರಾಡಲ್ಲಿ ನಾವು ಆಲ್ರೆಡಿ ಕಟ್ಟಿಬಿಟ್ಟಿವಿ, 90% ಕಟ್ಟಿಬಿಟ್ಟಿದ್ವಿ. ನಾನು ಹೇಳ್ತಿದ್ದೆ ಇದು ಎಲ್ಲಿ ಕ್ರೈಮ್ ಸ್ಟಾರ್ಟ್ ಆಗುತ್ತೆ ಹೇಳ್ರಿ. ಕ್ರೈಮ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಅಲ್ಲಿ ಕಳ್ತನ ಮಾಡೋದು, ಅಲ್ಲಿ ಅಫೆನ್ಸ್ ಮಾಡೋದು, ಸರ್ಕಾರದ ಹಣ ತೆಗೆಯೋದೇ ತಪ್ಪು. ಅಂದರೆ ಸರ್ಕಾರದ ತಪ್ಪು ಮಾಡಿದ ನಂತರ ಇವ್ರು ಕಟ್ತೀನಿ ಮತ್ತು ವಾಪಸ್ ಅನ್ನೋದು ಇನ್ನೊಂದು ದೊಡ್ಡ ತಪ್ಪು. ಅಂದರೆ ನೀನು ಮಾಡಿರೋದು ತಪ್ಪಲ್ಲಿ ಕೂಡ ನಾವು ಕಟ್ಟಿರ್ತೀವಿ ಅಂತ ಹೇಳಿದೆ. ನಾನು ಹೇಳ್ತಿದ್ದೆ, ಸಂತೋಷ್ ಲಾಡ್ ಅವರೇ ಇವತ್ತು ಬಿಟ್ಬಿಡ್ರಿ. ಯಾಕಂದರೆ ನೀವೇನು ಇವತ್ತು 187 ಕೋಟಿ ಬಡವರನ್ನ SC ST ಅಮೌಂಟ್ ಯಾಕೆ 187 ಕೋಟಿ ತೊಗೊಂತೀರಿ? ಹಣಕಾಸಿನ ಆರ್ಥಿಕ ಇಲಾಖೆಗೆ ಕೈ ಹಾಕಿಬಿಟ್ರಲ್ಲ. ಒಂದ್ಸರಿ 1 ಲಕ್ಷ ಕೋಟಿ ಡ್ರಾ ಮಾಡಿರಿ, 1 ಲಕ್ಷ ಕೋಟಿ ವಾಪಸ್ ಕಟ್ಟಲ್ಲ. ಇದು ಚಲೋ ಐತಲ್ಲ, ಇದು ಹೊಸ ಸಂಪ್ರದಾಯನ ಕೊಟ್ಟಂಗೆ ಆಗುತ್ತೆ. ಇವರೇ ಮಾಡಿ ಕೇಳಲ್ಲ. ಅಲ್ಲ, ನಾನೇನು ಹೇಳ್ತೀನಿ, ಅವ್ರು ಹೇಳ್ತಾ ಇದ್ರಲ್ಲ ಪಾಪ, ಅಲ್ರಿ ತೊಗೊಂಡಿವಿ ಕಟ್ಟಿವಿ ಅಂದರೆ ಇದು ಭಾಳ ಒಳ್ಳೇದಾಯ್ತಲ್ಲ. 1 ಲಕ್ಷ ಕೋಟಿ ಡ್ರಾ ಮಾಡಿರಿ, 1 ಲಕ್ಷ ಕೋಟಿ ಮತ್ತೆ ವಾಪಸ್ ಕೊಟ್ರಿ. ಸಚಿವರು ಬ್ಯಾಂಕ್ ರೈಟ್, ಸಚಿವರು ಸರ್ಕಾರದ ಬ್ಯಾಂಕ್ ಅಂತೇಳಿ ಮಾಡಲಿಲ್ಲ. ಇದರಲ್ಲಿ ಚುನಾವಣೆಗೆ ಹಣ ಬಳಕೆಯಾಗಿದೆ, ಅದನ್ನ ಶ್ರೀರಾಮುಲು ಅವರು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರು. ನೀವು ಇಲ್ಲಿವರೆಗೂ ಏನು ಅದ್ರ ಬಗ್ಗೆ ಮಾಡಿದೆ? ನಾನು ಸ್ವತಃ ನಾನೇ ಇದರಲ್ಲಿ ಕೇಸ್ ಹಾಕಬೇಕು ಅನ್ನೋಂಥ ಟೈಮಲ್ಲಿ ಅವರು ಪಾರ್ಟಿಯಲ್ಲಿ ಒಂದು ತೀರ್ಮಾನ ತೊಗೊಂಡು, ಅಂದರೆ ಆ್ಯಕ್ಚುಲಿ ನಂದು ಫಾಲ್ಟ್ ಹೆಂಗಾಗಿದೆ ಅಂತೇಳಿದ್ರೆ 3 months ಒಳಗಡೆ 4 months ಕಾನೂನಿದೆ, ಅಷ್ಟರೊಳಗಡೆ ಕೇಸ್ ಹಾಕಬೇಕಾಯಿತು. ಬೇರೆ ಬೇರೆ ಕಾರಣಗಳಿಂದ ನನಗೆ ಹಾಕ್ಲಿಕ್ಕೆ ಆಗಲಿಲ್ಲ. ಅದು ನನ್ನ ಫಾಲ್ಟ್ ಇರ್ಬೋದು, ಇಲ್ಲ ಅನ್ನೋಕ್ಕೋಗಲ್ಲ. ಆದರೆ ನಾನೇನಂತೀನಂದರೆ, ನಮ್ಮ ಪಾರ್ಟಿಯಲ್ಲಿ ಒಂದು ತೀರ್ಮಾನ ಆಯಿತು. ತೀರ್ಮಾನ ಆದಂಥ ಟೈಮ್ ನಮ್ಮವರೇ ಹೋಗಿ ಕೋರ್ಟ್ಗೆ ಹೋದರು. ಕೋರ್ಟ್ಗೆ ಹೋದಂಥ ಟೈಮಲ್ಲಿ ಕೋರ್ಟಲ್ಲಿ ಆದೇಶ ಆಯಿತು, ಇದು CBI ಕೊಡಬೇಕು ಅನ್ನೋಂಥದ್ದು. ನಮ್ಮ ಪಾರ್ಟಿಯಲ್ಲಿ ನಾವು ತೊಗೊಂಡಂಥ ಇನ್ಕ್ಲೂಡಿಂಗ್ ನಾನು ತೊಗೊಂಡಂಥ ತೀರ್ಮಾನ, ನಮ್ಮ ಪಾರ್ಟಿ ತೊಗೊಂಡಂಥ ತೀರ್ಮಾನದ ಪ್ರಕಾರವಾಗಿ ಕೋರ್ಟು ಇವತ್ತು CBI ಕೊಡೋಂಥ ಕೆಲಸ ಮಾಡಿದೆ. ಏನ್ರಿ
ರೆಬಲ್ಸ್ ಯಾರು ಆಗ್ಲಾರ್ದವ್ರು ಯತ್ನಾಳು ಕುಮಾರ್ ಬಂಗಾರಪ್ಪನವ್ರು ಅವರು ಅಣ್ಣ ರೆಬಲ್ಸ್ ಅನ್ನಕ್ಕೆ ನಮ್ಮ ಪಾರ್ಟಿಯವರಣ್ಣ ಅಲ್ಲ ನಮ್ಮ ಪಾರ್ಟಿಯವರು ಹೊರಗಡೆ ಹಾಕಿದ್ದೀರಿ ಅದು ಅಲ್ಲ ನಮ್ಮ ಪಾರ್ಟಿಯವರು ಅರವಿಂದ್ ವಿಜಯೇಂದ್ರ ಅಧ್ಯಕ್ಷರಾಗಿ ನಿಮ್ಮ ಪಾರ್ಟಿ ಅಲ್ಲ ಏನು ಮಾಡಲಿಲ್ಲ ಅಲ್ಲ ನಮ್ಮ ವೈಯಕ್ತಿಕವಾಗಿ ಹೋಗಿ ಅವ್ರು ಅಲ್ಲ ಅಣ್ಣ ನಮ್ಮ ಪಾರ್ಟಿಯವರು ಅರವಿಂದ್ ನಿಂಬಾಳಿ ನಮ್ಮ ಪಾರ್ಟಿಯವ್ರೆ, ಬಸವರಾಜ ಪಾಟೀಲ್ ಯತ್ನಾಳ್ ಅವರು ನಮ್ಮ ಪಾರ್ಟಿಯವರಣ್ಣ ನಮ್ಮವ್ರಣ್ಣ. ಯಾರು ಕಾಂಗ್ರೆಸ್ ಅವ್ರು ಹಾಕಿದ್ರೆ ಹೌದಪ್ಪ, ಬೇರೆಯವರು ಮಂದಿ ಹಾಕಿದ್ರೆ ಸಿಬಿಐ ಕೊಡ್ರಿ ಅಂತ ಕೋರ್ಟಿಗೆ ಹೋದ್ರು. ಆದ್ರೆ ಇವ್ರು ರಾಧಾ ಮೋಹನ್ ದಾಸ್ ಅವ್ರು ಏನ್ ಹೇಳಿದ್ರು, ಈ ಸಂಸದ ಸ್ಥಾನವನ್ನ ಅನರ್ಹಗೊಳಿಸಬೇಕು. ಅಲ್ಲ ನೋಡೋಣ, ಯಾಕಂದ್ರೆ ಇವತ್ತು ಯಾವುದಿದ್ರು ಕೂಡ ಡಿಜಿಟಲ್ ಎವಿಡೆನ್ಸು ಭಾಳ ಪಕ್ಕ ಆಗುತ್ತೆ ಅಣ್ಣ. ಡಿಜಿಟಲ್ ಎವಿಡೆನ್ಸ್ ಸಿಕ್ಕಿದೆ. ನನಗೆ ಗೊತ್ತಿರುವಂಥ ಪ್ರಕಾರ ಇವತ್ತು ಯಾರು ಕೂಡ ಈ ದೇಶದಲ್ಲಿ ಸರ್ಕಾರದ ಹಣವನ್ನು ತಿಂದಂಥವ್ರು ಯಾರು ತಪ್ಪಿಸ್ಕೊಂಡಂಥ ಉದಾಹರಣೆಗಳಿಲ್ಲ. ಭಾಳಷ್ಟು ಮಂದಿ ಜೈಲಿಗೆ ಹೋದಂಥದ್ದು ಬೆಳೆಸಿ ಇವತ್ತು ಕೂಡ ಭಾಳಷ್ಟು ಬಿಹಾರ, ಉತ್ತರ ಪ್ರದೇಶದ ಜನರು, ನಾಯಕರು ಎಲ್ಲರೂ ಕೂಡ ಮಾಜಿ ಮುಖ್ಯಮಂತ್ರಿಗಳು, ಮಂತ್ರಿಗಳೆಲ್ಲರಿಗೂ ಜೈಲಲ್ಲಿ ಕೊಳಿತಾ ಇದ್ದಾರೆ. ಮತ್ತು ಪುನಃ ಇವತ್ತು ಈ ಇನ್ವೆಸ್ಟಿಗೇಷನ್ದಲ್ಲಿ ಪುನಃ ನಾಗೇಂದ್ರ ಅವ್ರು ಜೈಲಿಗೆ ಹೋದ್ರೆ ಕೂಡ ಹೋಗ್ಬೋದೇನೋ. ಈಗ ಈ ಪ್ರಕರಣ ಸಂಬಂಧಪಟ್ಟಂತೆ ನಾಗೇಂದ್ರ ಕ್ಷೇತ್ರ ಬರ್ತಾ ಇಲ್ಲ ಅಂತ ಒಂದು ಆರೋಪ ಗ್ರಾಮೀಣ ಮತ್ತೆ ವಾಳ್ತಾ ಇದ್ದಾರೆ ಅಂತ. ಇಲ್ಲ, ನಾನು ಎಲ್ಲ ಕಡೆ ಕೂಡ ಅಡ್ಡಾಡ್ತೇನೆ ಸರ್. ನನಗೆ ಗ್ರಾಮಾಂತರ ನನಗೆ ಜನ್ಮ ಕೊಟ್ಟಿದ್ದಂಥ ಒಂದು ಗ್ರಾಮಾಂತರ ಕ್ಷೇತ್ರ. ಇವತ್ತು ರಾಜಕೀಯವಾಗಿ ಪುನರ್ ರಾಜಕೀಯವಾಗಿ ವ್ಯವಸ್ಥೆ ಮಾಡಿಕೊಟ್ಟಿರೋಂಥ ಅವತ್ತಿನ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಾನು ಎಲ್ಲ ರೀತಿಯಲ್ಲಿ ಕೂಡ ಸಹಾಯ ಮಾಡಿದೆ. ಇವತ್ತು ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ನನಗೆ ಯಾವತ್ತೂ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟಿದ್ದಂಥ ಎಲ್ಲ ರೀತಿಯಲ್ಲಿ ಕೂಡ ಸ್ಯಾಕ್ರಿಫೈಸ್ ಮಾಡಿದಂಥ ಜಿಲ್ಲೆಗಳಿಗೆ ಖಂಡಿತವಾಗಿ ಎಲ್ಲ ಕಡೆ ಕೂಡ ಒಡ್ಡಾಡ್ತೀವಿ. ನಮ್ಮ ಉದ್ದೇಶ ಇಷ್ಟೇ. ಇವತ್ತು ಮುಂಬರುವಂಥ ಚುನಾವಣೆ, ಮಧ್ಯಂತರ ಚುನಾವಣೆ ಆಗಲಿ, ಸಾರ್ವತ್ರಿಕ ಚುನಾವಣೆ ಟೈಮ್ ಆದಂಥ ಟೈಮಲ್ಲಿ ಕೂಡ ನಮ್ಮ ಈ ಜಿಲ್ಲೆಯಿಂದ ಒಳ್ಳೆ ರಿಸಲ್ಟನ್ನು ಕೊಡಬೇಕು ಅನ್ನೋಂಥ ತೀರ್ಮಾನ ತೊಗೊಂಡು ಗ್ರಾಮಾಂತರಕ್ಕೆ ಕೂಡ ಕಾನ್ಸಂಟ್ರೇಷನ್ ಮಾಡ್ತೀನಿ. ನನ್ನ ಸೋದರಂಥ ಓಬಳೇಶ್ವರ್ ಮಾಡ್ತಾಯಿದ್ದೀರಾ, ಫಕೀರಪ್ಪವ್ರು ಮಾಡ್ತಾಯಿದ್ದೀರಾ, ನಾನು ಮಾಡ್ತಾಯಿದ್ದೀನಿ, ನಮ್ಮ ಕುಟುಂಬಸ್ಥರು ಎಲ್ಲರೂ ಸೇರಿ ಮಾಡ್ತಾಯಿದ್ದೀವಿ. ಎಲ್ಲರೂ ಕೂಡ ಇವತ್ತು ಅವರು ಹೇಳ್ತಾ ಇದ್ದಾರೆ ರಾಮ್ಲೋನನ್ನು ಸೋಲಿಸ್ಕೊಂಡು ತಪ್ಪು ಮಾಡಿದ್ದೀವಿ ಅಂತೇಳಿ ಭಾಳಷ್ಟು ಮಂದಿ ನಾವು ಪಶ್ಚಾತ್ತಾಪವನ್ನು ಪಡಿತಿದ್ರೆ. ಅವರಂತೂ ಮಂತ್ರಿಗಳಂತೂ ಮಾಜಿ ಮಂತ್ರಿಗಳಂತೂ ಎಲ್ಲಿ ಕೈ ಸಿಗ್ತಾ ಇಲ್ಲ, ಯಾರು ಫೋನ್ಗೆ ಸಿಗ್ತಾ ಇಲ್ಲ, ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ, ಏನಾಗ್ತಾಯಿದೆ ಗೊತ್ತಿಲ್ಲ. ಅವ್ರು ಎಲ್ಲೋ ಒಂದು ಕಡೆ ಇಲ್ಲಪ್ಪ ಈ ಕ್ಷೇತ್ರವನ್ನು ಬಿಟ್ಟು ಹೋಗ್ತೀನಿ, ಮುಂದಕ್ಕೆ ಎಲ್ಲೋ ಒಂದು ಕಡೆ ಹೋಗ್ತೀನಿ ಅನ್ನೋಂಥ ಕಾರಣದಿಂದ ಅವ್ರು ಏನೋ ಈ ಕಾನ್ಸಂಟ್ರೇಷನ್ ಅಂತ ಒಂದು ಇಲ್ಲ. ಎಲ್ಲೋ ಒಂದು ಕಡೆ ನಾವು ರೀಲ್ಸಲ್ಲಿ ನೋಡ್ತೀವಿ, ಅವ್ರು ನೋಡಬೇಕಂದ್ರೆ ಎಲ್ಲ ಒಂದು ಕಡೆ ಫೇಸ್ಬುಕ್ಕು ವಾಟ್ಸಪ್ದಲ್ಲಿ ನೋಡ್ತೀವಿ. ಎಲ್ಲ ಒಂದು ಕಡೆ ಬಂದು ಊಟ ಕೊಟ್ಟನಪ್ಪ ಆಯಾರಾಮ್ ಗಾಯರಾಮ್ ಅನ್ನೋ ಥರ ಇದೆ, ಬರ್ತಾನ ಹೋಗ್ತಾನಾಗಲಿ ಎಲ್ಲಿ ಕೂಡ ಗಟ್ಟಿಯಾಗಿ ನಿಂತು ರಾಜಕಾರಣ ಮಾಡೋಕ್ಕಂತ ಆಗ್ತಿಲ್ಲ. ಅವರು ಹೇಳ್ತಾರಂತೆ ನಾನು ಬರಲಿದ್ರೆ ಕೂಡ ಗೆಲ್ತೀನಿ ಅಂದರೆ ಅವ್ರ ಕಾನ್ಫಿಡೆನ್ಸು. ಯಾಕಂದೇಳಿ ಇವತ್ತಿನ ವಾತಾವರಣದಲ್ಲಿ ಅವ್ರು ವೋಟ್ ಬ್ಯಾಂಕ್ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಕೆಲವೊಂದು ವೋಟ್ ಬ್ಯಾಂಕ್ ಮಾಡ್ಕೊಂಡಿರೋ ಕಾರಣ ಆ ವೋಟ್ ಬ್ಯಾಂಕ್ ಮೂಲಕ ನಾವು ಗೆಲ್ಲಿತೀವಿ ಅನ್ನೋಂಥ ಅಹಮದಿಂದ ಏನಿದ್ದಾರೋ ನಾವು ಹೋರಾಟ ಮಾಡ್ತೀವಿ, ಮುಂದಕ್ಕೆ ಕಾನ್ಸಂಟ್ರೇಷನ್ ಮಾಡ್ತೀವಿ. ನಾವೆಲ್ಲರೂ ಕೂಡ ಒಂದಾಗಿ ಪುನಃ ಪಾರ್ಟಿಯನ್ನು ಕಟ್ಟಂಥ ಕೆಲಸ ಮಾಡ್ತೀವಿ. ಹಾಂ ಹೌದು ಅವರು ಸಚಿವರಾಗಿ ಬರಲಿ, ಇಲ್ಲದೆ ಮುಖ್ಯಮಂತ್ರಿ ಆಗಲಿ ಬರಲಿ,